ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮತಾಂತರಕ್ಕೋಸ್ಕರ ಜನರನ್ನ ಬಲಿ ಪಡೆದವ ಟಿಪ್ಪು. ಅಂಥವರ ಹೆಸರನ್ನ ಇಟ್ಟರೆ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಕೋಲಾರದಲ್ಲಿ ಸಂಸದ ಎಚ್ ಮುನಿಸ್ವಾಮಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ. ಟಿಪ್ಪು ಸುಲ್ತಾನ್ ಈ ಭಾರತ ದೇಶದ ಒಬ್ಬ ಖಳನಾಯಕ. ನಮ್ಮ ಹಿಂದೂಸ್ತಾನ್ ಅಂತ ಏನು ಇಂದು ನಮ್ಮ ಭಾರತ ದೇಶಕ್ಕೆ ಇದೆ, ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡು ಹೆಸರು ಇಡ್ತೀರಿ ಅನ್ನೋದಾದರೆ ಅದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ರಿ. ಅಂಥ ಮತಾಂತರ, ಅಂಥ ಕ್ರೂರಿ, ಅಂಥ ಕೊಲೆಗಟ್ಟಕನ ಹೆಸರು ಯಾವುದೇ ಕಾರಣಕ್ಕೂ ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರಾಗಲಿ ಇನ್ನೊಬ್ಬನ ಯಾರೋ ಹೆಸರಾಗಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಪ್ರಸಾದ್ ಅಭಯ್ಯ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೋ, ಇದರ ಬಗ್ಗೆ ಸರ್ಕಾರ ಏನಾದರೂ ಚಿಂತನೆಯನ್ನ ನಡೆಸ್ತಾ ಇದೆಯೋ? ದಿವ್ಯಜ್ಯೋತಿ, ಒಂದು ಸ್ಪಷ್ಟ, ಇದುವರೆಗೂ ಕೂಡ ಸರ್ಕಾರಗಳು ಅಧಿಕೃತವಾಗಿ ವಿಚಾರವನ್ನು ಪ್ರಸ್ತಾಪಿಸಿಲ್ಲ. ಆದರೆ ಕಾಂಗ್ರೆಸ್ನ ಶಾಸಕರೊಬ್ಬರು ಹೇಳಿದ ಕಾರಣಕ್ಕಾಗಿ ಇದು ವಿವಾದ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಅದನ್ನು ಸಮರ್ಥಿಸಿಕೊಂಡು ಸಚಿವರು ಕೂಡ ಮಾತಾಡಿರ್ಬೋದು, ಆದರೆ ಎಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿ ಉಳಿದ ಸಚಿವರಾಗಲಿ ಅಧಿಕೃತವಾಗಿಲ್ಲ. ಯಾಕಂದರೆ ನಿನ್ನೆ ರಾಜ್ಯದಲ್ಲಿರುವಂಥ 4 ಏರ್ಪೋರ್ಟ್ಗಳಿಗೆ ಹೆಸರನ್ನ ಶಿಫಾರಸು ಮಾಡುವ ವಿಚಾರದಲ್ಲಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಕುವೆಂಪು ಹಾಗೂ ಬಸವಣ್ಣ ಅವರ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಅಲ್ಲೂ ಕೂಡ ಈ ಪ್ರಸ್ತಾಪ ಏನು ಬಂದಿಲ್ಲ. ಹಾಗಾಗಿ ಮುಂದೆ ಬರುತ್ತೆ ಅನ್ನೋದ್ರ ಬಗ್ಗೆ ಈಗಲೇ ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಕೂಡ ಇಲ್ಲ. ಆದರೂ ಕೂಡ ಹೇಳಿಕೆಯನ್ನು ಅವರು ಕೊಟ್ಟಿರೋದ್ರಿಂದ ಆ ವಿಚಾರದಲ್ಲಿ ಪರವಿರುದ್ಧವಾದಂತಹ ಮಾತುಗಳು ನಡ್ತಾ ಇರುವಂಥದ್ದು. ವಿಶೇಷವಾಗಿ ಬಿಜೆಪಿ ನಾಯಕರು ಟಿಪ್ಪು ವಿಚಾರದಲ್ಲಿ, ಅವ್ರ ಜಯಂತಿ ಆಚರಣೆ ವಿಚಾರದಲ್ಲಿ ಹಿಂದೆ ವಿರೋಧ ಮಾಡುವಂಥ ದೊಡ್ಡ ಗೊಂದಲ ಕೂಡ ಆಗಿತ್ತು, ಸಾಕಷ್ಟು ವಿವಾದಗಳನ್ನ ಕೂಡ ಹುಟ್ಟಿ ಹಾಕಿತ್ತು. ಈಗ ಮತ್ತೆ ಅಂಥದ್ದೊಂದು ವಿವಾದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆದರೆ ಈ ವಿಚಾರ ಈಗ ಚರ್ಚೆಗಂತೂ ಬಂದಿದೆ. ಬಿಜೆಪಿನ ದೊಡ್ಡ ಮಟ್ಟದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.